ಸನ್ಮಾನ್ಯ ಇಡೀ ಭಾರತ ದೇಶದ ಒಂದು ಸಮರ್ಥ ಆಡಳಿತಗಾರ, ಅಭಿವೃದ್ಧಿಯ ನೇಕಾರ ಮತ್ತು ಇಡೀ 140 ಕೋಟಿ ನನ್ನ ಬಂಧುಗಳು, ನನ್ನ ಸಂಸಾರ ಅಂತ ತಿಳಿದು ಇವತ್ತು ಭಾರತ ದೇಶವನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಭಾರತ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡ್ತಿರ್ತಕ್ಕಂಥ ಒಬ್ಬ ಅಭಿವೃದ್ಧಿಯ ನೇಕಾರರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಕಾರಿಣಿ ಸದಸ್ಯರಾದಂಥ ನಾನು ಮತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರ ಪರವಾಗಿ ಮತ್ತು ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಒಂದು ವಿಚಾರವನ್ನು ಹಂಚ್ಕೊಳ್ತೀನಿ. ಯಾಕೆಂದರೆ ಜವಾಹರ್ಲಾಲ್ ನೆಹರೂರವರು 3 ಸಾರಿ ಪ್ರಧಾನಮಂತ್ರಿಗಳಾಗಿದ್ದರು. ತದನಂತರದಲ್ಲಿ ಇವತ್ತು ಭಾರತ ದೇಶಕ್ಕೆ 3ನೇ ಸಾರಿ ಪ್ರಧಾನಮಂತ್ರಿಗಳಾಗ್ತಾ ಇರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಯಾಕೆಂದರೆ ಇವತ್ತು ನರೇಂದ್ರ ಮೋದಿಜಿಯವರು 1 ದಶಕಗಳ ಕಾಲ ಅಂದರೆ 10 ವರ್ಷಗಳಿಂದ ಅವರು ನೀಡಿರ್ತಕ್ಕಂಥ, ಅವರು ಮಾಡಿರ್ತಕ್ಕಂಥ ಅವರು ಸೇವೆ ನಿಸ್ವಾರ್ಥವಾದದ್ದು, ಶ್ಲಾಘನೀಯವಾದದ್ದು. ಇವತ್ತು ಭಾರತ ದೇಶ ವಿಶ್ವದ ಪಟದಲ್ಲಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ನರೇಂದ್ರ ಮೋದಿಯವರೇ ಮೂಲ ಕಾರಣ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಾರದು. ಬಂಧುಗಳೇ, ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿ 3ನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಭಾರತ ದೇಶವು ಒಂದು ಸುವರ್ಣಾಕ್ಷರಗಳಲ್ಲಿ ಬರ್ತಕ್ಕಂಥ ಒಂದು ಸ್ಥಿತಿ ಭಾರತ ದೇಶಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಒಬ್ಬ ವಿಶ್ವಾಸದ ಮೂಲಕವಾಗಿ ನಾನು ಹೇಳಲು ಬಯಸುತ್ತೇನೆ. ಯಾಕೆ ಅಂದರೆ ಇವತ್ತು ಇಂತಹ ವ್ಯಕ್ತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟ. ಯಾಕೆ ಅಂದರೆ ನೆಹರೂರವರು 3 ದಶಕಗಳ ಕಾಲ ಏನು ಪ್ರಧಾನಮಂತ್ರಿಗಳಾದ 3 ಸಾರಿ ಪ್ರಧಾನಮಂತ್ರಿಗಳಾದರು. ಆದರೆ ಅಂದಿನ ಪರಿಸ್ಥಿತಿ ಬೇರೆ ಇತ್ತು. ನೀವು ಭಾರತ ದೇಶದ ಲಿಟ್ರಸಿಯನ್ನು ತೆಗೆದುಕೊಂಡಾಗ ಆಗ ಇಡೀ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ನೋಡಿದ್ರೆ 16ರಿಂದ 15%, 17% ಎಜುಕೇಟೆಡ್ ಇರ್ತಕ್ಕಂಥ ಒಂದು ಸ್ಥಿತಿ ಆವಾಗಿತ್ತು. ಆವಾಗ ಬೇರೆ ಇತ್ತು. ಆದರೆ ಇವತ್ತು ಭಾರತ ದೇಶದಲ್ಲಿ ಪ್ರತಿ ರಾಜ್ಯಗಳನ್ನು ತಗೊಂಡ್ರೆ 79ರಿಂದ 68, 69, 70% ಸರಾಸರಿ ಇವತ್ತು ಏನು ಲಿಟ್ರಸಿ ರೇಟು ಜಾಸ್ತಿ ಆಗಿದೆ. ಅಂದರೆ ಜನ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರಿಯಬೇಕಾಗಿದೆ. ಅಂಥ ಒಂದು ಬುದ್ಧಿವಂತಿಕೆಯಲ್ಲಿ 3ನೇ ಬಾರಿಗೆ ಇವತ್ತು ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ಅವರು ಮಾಡಿರ್ತಕ್ಕಂಥ ಏನು ಕಾರ್ಯಗಳು, ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಎಲ್ಲವೂ ಅವ್ರಿಗೆ ಸಲ್ಲುತ್ತೆ. ಬಂಧುಗಳೇ, ಇಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ನನ್ನ ಹೃದಯಪೂರ್ವಕವಾಗಿ ಹೇಳಿ ಅವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಚಿಕ್ಕಬಳ್ಳಾಪುರ ಜನತೆಯ ಹಾಗೂ BJP ಪರವಾಗಿ ಸಲ್ಲಿಸಲು ಇಷ್ಟಪಡ್ತೀನಿ. ಈಗ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಏನು ನರೇಂದ್ರ ಮೋದಿಯವರ ಕೈ ಜೋಡಿಸಲಿಕ್ಕೆ ಈಗ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರದ ಜನತೆ BJP ನರೇಂದ್ರ ಮೋದಿಯವರ ಜೊತೆಗೆ ಸುಧಾಕರ್ ಅವರನ್ನು ಎಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಈ ಸುಧಾಕರ್ ಅವರು ಇವತ್ತು ಲೋಕಸಭಾ ಸದಸ್ಯರಾಗಿ ಇವತ್ತು ಅವರು ನಮ್ಮ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿದ್ದಾರೆ. ಅವರು ನರೇಂದ್ರ ಮೋದಿಯವರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರವನ್ನು ಏನು ಮುನ್ನಡೆಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಇವತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲು ಇಷ್ಟಪಡ್ತೀನಿ. ನಮ್ಮ ಭಾರತ ದೇಶದ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಮೋದಿಜಿಯವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀರಿ. ದೇಶದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ 10 ವರ್ಷದಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಲಿ, ದೇಶಕ್ಕೆ ಒಳ್ಳೆಯದು ಮಾಡಲಿ ಅಂತ ಅವರಲ್ಲಿ ಕೋರ್ಕೊತಾ ಇದ್ದೀನಿ. ಭಾರತ ದೇಶದ
ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ವಿಶ್ವ ಕಂಡ ಶ್ರೇಷ್ಠ ಧೀಮಂತ ನಾಯಕ, ಭಾರತ ದೇಶದಲ್ಲಿ ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರುವ ಶ್ರೀಯುತ ನರೇಂದ್ರ ಮೋದಿಯವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ವಿಶ್ವಕಂಡ ಅತ್ಯಂತ ಧೀಮಂತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಡಾಕ್ಟರ್ ಸುಧಾಕರ್ ಅಭಿಮಾನಿಗಳು ಮತ್ತು ಅವರ ಕ್ಷೇತ್ರದ ಜನರಿಂದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ನಿಮ್ಮೆಲ್ಲರ ಧೀಮಂತ ನಾಯಕರಾದಂತಹ ನರೇಂದ್ರ ಮೋದಿರವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿರುವಂತಹ ರವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಶುಭ ಹಾರೈಸುತ್ತೇವೆ. ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ದೇಶದ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ತಾ ಇದ್ದಾರೆ. ನಮ್ಮ ಭಾರತ ದೇಶದ ಇಡೀ ಜನತೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದ ಸುಭದ್ರತೆಗಾಗಿ ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಅಧಿಕಾರ ವಹಿಸ್ತಾ ಇದ್ದಾರೆ. ಮಾನ್ಯ ನರೇಂದ್ರ ಮೋದಿಯವರ ಕೈ ಬಲಪಡಿಸಲು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ಆಯ್ಕೆ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಡೆ ಸಾಗೋ ಹೊತ್ತ ನಾವು ಒಂದು ಹೆಜ್ಜೆ ಇಡೋಕ್ಕೆ ನರೇಂದ್ರ ಮೋದಿಯವರ ಕೈನ ಬಲಪಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆ ಯಶಸ್ಸು ಕಂಡು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ BJP ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ಗೆಲ್ಲಿಸಿಕೊಟ್ಟು ನಮ್ಮ ದೇಶ ಸುಭದ್ರತೆಯಾಗಿರಲು ಹಾಗೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದಲು ಸಹಕಾರ ನೀಡಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರ ಪರವಾಗಿ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರ ಪರವಾಗಿ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಭಾರತದ ಪ್ರಧಾನಿಯಾಗಿ ಸತತ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಪ್ರಧಾನಿ ಮೋದಿ ಅವರಿಗೆ ಜನತೆಯ ಚಿಕ್ಕಬಳ್ಳಾಪುರದ ಜನತೆಯ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು. ಇದರಲ್ಲಿ ಒಂದು ವಿಶೇಷ ಏನಿದೆ ಅಂದರೆ 1962ರಲ್ಲಿ ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದು ಬಿಟ್ಟರೆ ಭಾರತದ ಸಂಪೂರ್ಣ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ 2ನೇ ವ್ಯಕ್ತಿ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದರೆ ಅದು ನಮ್ಮ ಸನ್ಮಾನ್ಯ ಮೋದಿಯವರು. ಇವರಿಂದ ಹಿಂದೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳಾಗಿರೋದು ಜನಗಳೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಮುಂದೆನೂ ಇದೇ ಥರ ಇವರು ಟಾರ್ಗೆಟ್ ಅಂತ ಏನು ಇಟ್ಕೊಂಡಿದ್ದಾರೆ, ಪ್ರಥಮ 100 ದಿನ ಅಂದರೆ ಫಸ್ಟ್ 100 ಡೇಸಲ್ಲಿ ಒಂದು ರಿಮಾರ್ಕಬಲ್ ಅಚೀವ್ಮೆಂಟ್ ಮಾಡಬೇಕು ಅಂತ ಇವ್ರದ್ದೊಂದು ಟಾರ್ಗೆಟ್ ಇದೆ. ಈ ಬಾರಿ ಸ್ವಲ್ಪ ವರ್ಡಿಕ್ಟ್ ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಅಂತ ಏನು ಹೇಳ್ತೀವಿ ನಾವು, ಅದು ಬಂದಿದ್ರೂ ಇವರು ಯಾವುದೇ ಒಂದು ಶಕ್ತಿಗಳಿಗೆ ಮಣಿಯಲ್ಲ. ಇವ್ರ ಇಚ್ಛಾಶಕ್ತಿನೇ ಇವರಿಗೆ ದೊಡ್ಡ ಬಲ. ಇದರಿಂದ ನಾವಂತೂ ಕಾತರದಿಂದ ನೋಡ್ತಾ ಇದ್ದೀವಿ ಫಸ್ಟ್ 100 ಡೇಸಲ್ಲಿ ಏನು ಒಂದು ರಿಮಾರ್ಕಬಲ್ ಅಚೀವ್ಮೆಂಟು ಅಥವಾ ಒಂದು ರಿಮಾರ್ಕಬಲ್ ರಿಫಾರ್ಮ್ ಏನು ಮಾಡ್ತಾರೆ ಅಂತ ಕಾಯಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದ್ರ ಮಧ್ಯೆ ಇನ್ನೊಂದು ಸ್ಪೆಕ್ಯುಲೇಷನ್ ಒಂದಿತ್ತು. ಇದ್ರ ಜೊತೆಗೆ ಭಾರತದ ಪ್ರಧಾನಿಯಾಗಿ 3ನೇ ಬಾರಿ ಪ್ರಧಾನಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಇಲ್ಲ ಅಂತ ಒಂದು ದುಗುಡ ಸುಮಾರು ಭಾರತೀಯರಲ್ಲಿ ಮನೆ ಮಾಡಿತ್ತು. ಅದೆಲ್ಲದಕ್ಕೂ ತೆರೆ ಬಿದ್ದಂಗೆ NDA ಒಕ್ಕೂಟ ಸಂಪೂರ್ಣವಾಗಿ 100% ಮೋದಿಯವರಿಗೆ ಬಹುಮತ ಅಂದರೆ ಸರ್ವಾನುಮತದಿಂದ ಸೂಚನೆ ಮಾಡಿ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ಇದೊಂದು ಭಾಳ ಖುಷಿಯಾದಗಳಿಗೆ, ಭಾಳ ಒಂದು ಮಧುರವಾದಗಳಿಗೆ ಅಂತ ಹೇಳ್ಬೋದು. ಈ ಒಂದು ಕ್ಷಣಕ್ಕಾಗಿ ನಾವಂತೂ ಕಾತರದಿಂದ ಸಂಜೆ 7 ಗಂಟೆಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಇದೆ, ಅದು ಕಾಯ್ತಾ ಇದ್ದೀವಿ. ಭಾರತ ಮೋದಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸೂಚಿಸ್ತಾ ಜೈ ಭಾರತ್ ಮಾತಾ. ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾ ಇರುವಂಥ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಈ 10 ವರ್ಷದಲ್ಲಿ ಅವರು ಮಾಡಿರುವಂಥ ಅಭಿವೃದ್ಧಿಗೆ ಪೂರಕವಾಗಿ ಇನ್ನೊಂದು ಈ ಅವಧಿಯಲ್ಲಿ 10 ವರ್ಷಗಳ ಅಡಿಪಾಯದ ಮೇಲೆ ನಮ್ಮ ಸುಭದ್ರ ಭಾರತ ದೇಶವನ್ನು ಕಟ್ಟೋದಕ್ಕೆ ಅವರು ಏನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ದೇಶ ಅಭಿವೃದ್ಧಿ ಹತ್ರ ಮುಂದೆ ಸಾಗುತ್ತೆ ಅನ್ನೋ ಒಂದು ದೃಢ ನಂಬಿಕೆಯೊಂದಿಗೆ ನಾವೆಲ್ಲ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, 2ನೇ ಬಾರಿ ಮಂತ್ರಿಗಳಾಗಿದ್ದಂಥ ಶ್ರೀಮಾನ್ಯ ನರೇಂದ್ರ ಮೋದಿಯವರು ಈಗ 3ನೇ ಬಾರಿ ಪ್ರಧಾನಮಂತ್ರಿ ಆಗಲು ವೇದಿಕೆ ಸಜ್ಜಾಗ್ತಾ ಇದೆ.
ಅವರು ಪ್ರಧಾನಿ ಮಂತ್ರಿ ಆಗಬೇಕು ಅಂತೇಳಿ ಸುಮಾರು ಜನ ಆಸೆ ಬೀಳ್ತಾಯಿದ್ರು. ಅವರೆಲ್ಲರ ಆಸೆ ಪ್ರಕಾರ ಇವತ್ತು ಪ್ರಧಾನಮಂತ್ರಿ ಆಗೋವಂಥ ಸ್ಥಾನ ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ಈ ಎರಡು 10 ವರ್ಷದಿಂದ ಏನು ಮಾಡಿದ್ದಾರೆ, ಮುಂದಕ್ಕೆ ಏನು ಮಾಡ್ತಾರೆ ಅನ್ನೋ ನಿರೀಕ್ಷೆ ತುಂಬ ಜನರಲ್ಲಿ ತುಂಬ ಇರೋದ್ರಿಂದ ತುಂಬ ಆತುರವಾಗಿ ಕಾಯ್ತಾ ಇದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆದಮೇಲೆ ನಮಗೇನೇನು ನಿರೀಕ್ಷೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಆತುರದಿಂದ ಕಾಯ್ತಾ ಇದ್ದಾರೆ. ಇವ್ರ ಜೊತೆಗೆ ನಮ್ಮ ಕ್ಷೇತ್ರದಿಂದ ಡಾಕ್ಟರ್ ಸುಧಾಕರ್ ಅವರು ಹೋಗಿರೋದು, ಕೆಲಸ ಮಾಡೋದಕ್ಕೆ ನಮಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಸುಧಾಕರ್ ಅಣ್ಣನವರಿಗೆ ಇಬ್ಬರಿಗೂ ನಾವು ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗ್ತಾ ಇರುವಂಥ ನರೇಂದ್ರ ಮೋದಿಯವರು ಸತತವಾಗಿ 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿರೋದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗ್ತಾ ಇರೋದ್ರಿಂದ ಭಾಳ ಸಂತೋಷ ಪಡುವಂಥ ವಿಚಾರ. ಈ ದೇಶ ಕಂಡ ಅತ್ಯದ್ಭುತ ಒಳ್ಳೆಯ ನಾಯಕರು ಆಗಿದ್ದಾರೆ. ಅವರಿಗೆ ಈ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿಮಾನಿಗಳಾಗಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 3ನೇ ಬಾರಿ ಆಯ್ಕೆ ಆಗ್ತಾ ಇರೋದು ಈ ದೇಶದಲ್ಲಿ ಹಿಂದೆ ಒಂದು ಸಾರಿ ನೆಹರು ಅವರಾಗಿದ್ದರು, ಅವರಾದ ನಂತರ ಶ್ರೀ ನರೇಂದ್ರ ಮೋದಿ ಅವರಾಗ್ತಾ ಇರೋದು ಭಾಳ ಸಂತೋಷ ಪಡುವಂಥ ವಿಚಾರ. ಅದೇ ರೀತಿ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕಾಗಿದೆ. ಅದೇ ರೀತಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗಬೇಕಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳನ್ನು ತಂದು ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. BJP ಪಕ್ಷಕ್ಕೆ ಬಹುಮತ ಬರದೇ ಇದ್ದರೂ ಕೂಡ NDA ಪಕ್ಷಕ್ಕೆ ಅವರ ಮಿತ್ರ ಪಕ್ಷಗಳ ಸಪೋರ್ಟ್ ತಗೊಂಡು ಈಗ 3ನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು 1ನೇ ಬಾರಿಗೆ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ಕಲ್ಪಿಸ್ಕೊಡ್ಬೇಕು. ಅದೇ ರೀತಿ ಹಿಂದೆ ಅವರು ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ ಈ ಚಿಕ್ಕಬಳ್ಳಾಪುರ ತಾಲೂಕನ್ನು ಬಹಳಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ 8 ತಾಲೂಕುಗಳಿಂದ ಅವ್ರಿಗೆ ಅತಿ ಹೆಚ್ಚು ಓಟ್ ಬಂದಿರೋದ್ರಿಂದ 8 ತಾಲೂಕುಗಳನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಹಂಗಾಗಿ ಕೇಂದ್ರ ಸಂಪುಟದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡಲಿ ಅಂತೇಳಿ ಈ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಾವು ಕೂಡ ತುಂಬ ಆಸೆ ಪಡ್ತಾ ಇದ್ದೀವಿ. ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇವತ್ತು ದಿನ ಸಂತೋಷಕರವಾದ ದಿನ ಅಂತೇಳಿ ಬಯಸೋಕ್ಕೆ ಇಷ್ಟಪಡ್ತೀನಿ. ಇಡೀ ವಿಶ್ವವೇ ನೋಡ್ತಕ್ಕಂಥ ಇತಿಹಾಸದ ದಿನ. ಏನು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಭಾರತ ದೇಶದಲ್ಲಿ ಸಂತೋಷ ಪಡ್ತಕ್ಕಂಥ ವಿಚಾರ ಏನಂತಂದರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಕೈ ಹಿಡಿದಿದೆ. ಜನ ಎಲ್ಲರೂ ಕೂಡ ಸಂತೋಷವನ್ನು ಏನು ಒಂದು ಪದಗ್ರಹಣಕ್ಕೆ ಕ್ಷಣಗಣದಿಂದ ಕಾಯ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುಷು ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ. ಹಾಗೆ ಮಂತ್ರಿಮಂಡಲಿಯ ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸದರಿಗೂ ಹಾಗೂ ಇರ್ತಕ್ಕಂಥ ಎಲ್ಲ ಸಂಸದರಿಗೂ ಕೂಡ ಆ ದೇವರು ಆಶೀರ್ವಾದ ಮಾಡಲಿ, ನಮ್ಮ ದೇಶವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಸರ್ ಅವ್ರಿಗೂ ಕೂಡ ಏನು ಸಂಸದರಾಗಿ ಆಯ್ಕೆ ಮಾಡಿ ಜನ ಕಳಿಸ್ಕೊಟ್ಟಿದ್ದಾರೆ, ಅವ್ರಿಗೆ ಕೂಡ ಒಂದು ಮಂತ್ರಿಯ ಮಂಡಲ ಸ್ಥಾನವನ್ನು ಕಲ್ಪಿಸಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಕೋರಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಉದ್ಯೋಗ ಅವಕಾಶ ತುಂಬ ಇದೆ. ಆ ಉದ್ಯೋಗದ ಒಂದು ಕೊರತೆ ಇದೆ. ಆ ಒಂದು ಕಾರ್ಖಾನೆಗಳು ಹಾಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಭಾಗದ ಯುವಕರಿಗೆ ಯುವತಿಯರಿಗೆ ಒಂದು ಉದ್ಯೋಗನ ಸಿಗುತ್ತೆ. ಅವರು ಕೂಡ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಉಳ್ಳಂಥ ನಾಯಕರು, ಅಭಿವೃದ್ಧಿ ನಾಯಕರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಪ್ರಧಾನಿಯಾಗಿ ಸತತವಾಗಿ 3ನೇ ಬಾರಿ ಆಯ್ಕೆಯಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳು. ನಮ್ಮ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಹಿಂದೆ 10 ವರ್ಷದಿಂದ ಅವರ ಅಭಿವೃದ್ಧಿ, ನಮ್ಮ ದೇಶದ ಅಭಿವೃದ್ಧಿ ತುಂಬ ಅಪಾರವಾಗಿದೆ. ಇನ್ನು ಮುಂದೆ ಹೀಗೆ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೀವಿ. ನಮ್ಮ ದೇಶದ 3ನೇ ಬಾರಿ
ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಸತತವಾಗಿ 3ನೇ ಬಾರಿ ಪ್ರಧಾನಿ ಮಂತ್ರಿಯಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಮೋದಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ಪರವಾಗಿ ಮತ್ತು ಚಿಕ್ಕಬಳ್ಳಾಪುರದ ಪರವಾಗಿ ಧನ್ಯವಾದಗಳು. ಸತತವಾಗಿ 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ತುಂಬಾ ಸಂತೋಷ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ 10 ವರ್ಷದಿಂದ ಅವರು ಒಂದು ದಿನಾನೂ ರಜಾ ತಗೊಳ್ದಿರೋ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಒಳ್ಳೆ ಆರ್ಥಿಕತೆಯನ್ನು ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಮಕ್ಕಳ ಡೆವಲಪ್ಮೆಂಟ್ಗಾಗಿರ್ಬೋದು, ಆಲ್ಮೋಸ್ಟ್ ಆಲ್ ಅವ್ರು ಏನು ಬೇಕೋ ಎಲ್ಲ ಫೀಲ್ಡಲ್ಲೂ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಏನಂದರೆ ಫ್ರೀಯಾಗಿ ಊಟ ಹಾಕಿ ಕೊಡೋದಾಗಿರ್ಬೋದು, ಎಲ್ಲ ಸ್ಕೀಮ್ಸ್ ತುಂಬ ಚೆನ್ನಾಗಿದೆ. ಇನ್ನೇನು ಸ್ವಲ್ಪ ಉಳಿದಿದ್ರು ಈ 3ನೇ ಬಾರಿ ಪ್ರಧಾನಿ ಆದಮೇಲೆ ಇನ್ನೂ 5 ವರ್ಷದಲ್ಲಿ ಇನ್ನೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರಂತ ನಾವು ತುಂಬ ಆಶಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರದಿಂದ MP ಆಗಿ ಗೆದ್ದಿರೋದಕ್ಕೆ ತುಂಬಾ ಸಂತೋಷ ತಂದಿದೆ. ಭಾರಿ ಲೀಡಲ್ಲಿ ಗೆದ್ದಿದ್ದಾರೆ. ಅದಕ್ಕಾಗಿ ಶ್ರಮಿಸಿರೋ ನಮ್ಮಂಥವ್ರಿಗೆ ತುಂಬ ಖುಷಿ ಆಗ್ತಾ ಇದೆ. 3ನೇ ಬಾರಿಗೆ ಪ್ರಧಾನಿ ಮಂತ್ರಿಯಾಗಿ ಆಯ್ಕೆ ಆಗಿರುವ ಮೋದಿಜಿ ಅವರಿಗೆ ಅಭಿನಂದನೆಗಳು. ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳು. ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಲಿ ಆಗುತ್ತಿರುವಂಥ ನರೇಂದ್ರ ಮೋದಿಜಿ ಅವರಿಗೆ ಚಿಕ್ಕಬಳ್ಳಾಪುರದ ಜನತೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ. ಏನು NDA ಬಹುಮತ ಪಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ 3ನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ಇವತ್ತು ಈ ಕ್ಷೇತ್ರದಲ್ಲೂ ಕೂಡ ಒಂದು NDAನ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಗೆದ್ದಿದ್ದಾರೆ. ಹಾಗಾಗಿ ಅಲ್ಲಿ ಸರ್ಕಾರ ಮಾಡ್ತಾ ಇರೋದ್ರಿಂದ ಈ ಕ್ಷೇತ್ರದ ಒಂದು ಎಲ್ಲ ರೀತಿಯಾದಂಥ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ. ಅದು ನೀರಾವರಿ ಆಗ್ಬೋದು, ಕಾರ್ಖಾನೆಗಳಿರ್ಬೋದು. ಹಾಗಾಗಿ ಏನು ಅಲ್ಲಿ ನರೇಂದ್ರ ಮೋದಿಯವರು ಆಯ್ಕೆ ಆಗ್ತಾ ಇದ್ದಾರೆ, ಈ ಕ್ಷೇತ್ರದ ಪರವಾಗಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇಲ್ಲಿನ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಏನು ಪ್ರಮಾಣ ವಚನ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ದಿನ ನಮ್ಮ ನರೇಂದ್ರ ಮೋದಿ ಸರ್ ಅವರು 3ನೇ ಬಾರಿ ಇವತ್ತು ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ಜನರ ನಿರೀಕ್ಷೆಯಂತೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋಗ್ತಾ ಇರೋ ಟೈಮಲ್ಲಿ ನಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಡಾಕ್ಟರ್ ಸುಧಾಕರ್ ಹೆಚ್ಚಿನ ಬಹುಮತದಿಂದ ಗೆದ್ದು ಅವರ ಜೊತೆಯಲ್ಲಿ ಇದ್ದಾರೆ. ಅದರಿಂದ ನಮಗೆ ಈ ತಾಲೂಕಿನ ಪರವಾಗಿ ನಮ್ಮ ಸುಧಾಕರ್ ಅವರು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದಕ್ಕೆ ಅವ್ರು ಗೆದ್ದಿರೋದಕ್ಕೆ ಸಂತೋಷವಾಗ್ತಾ ಇದೆ. ನರೇಂದ್ರ ಮೋದಿ ಇವತ್ತು ಪ್ರಧಾನಿ ಆಗ್ತಾ ಇರೋದು ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ನಮಗೆ ಭಾರಿ ಸಂತೋಷ ಇದೆ. ನಮ್ಮ ಪ್ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು. ಐ ಲವ್ ಯು ಮೋದಿ.